ನೋಡಿ, ಎಲ್ಲದಕ್ಕಿಂತ ಮುಖ್ಯ ಪಕ್ಷದ ವರ್ಚಸ್ಸು, ಪಕ್ಷಕ್ಕೆ ಗೌರವ ತರುವಂಥ ಶಿಸ್ತಾಗಿ ನಡ್ಕೊಳ್ಳುವಂಥವ್ರು ನಾವು ಆಗಬೇಕಾಗತ್ತೆ. ಯಾವುದೇ ಒಂದು ಪಕ್ಷ ಅಧಿಕಾರದಲ್ಲಿ ಇರಬೇಕಂದ್ರೆ ನಿಷ್ಠಾವಂತ ಕಾರ್ಯಕರ್ತರು ಮತ್ತು ಆ ಭಾಗದಲ್ಲಿ ಮುಖಂಡರು ನಮ್ಮನ್ನು ಗೆಲ್ಲಿಸಿ ಆಶೀರ್ವಾದ ಮಾಡಿ ಕಲಿಸದೆ ಹೋದರೆ ನಮ್ಮ ಸರ್ಕಾರ ಅಧಿಕಾರದಲ್ಲಿ ಇರೋಕ್ಕಾಗ್ತಿರ್ಲಿಲ್ಲ. ನಮಗೂ ಕೂಡ ಕೆಲವೊಂದು ಸ್ಥಾನಮಾನಗಳು ಸಿಗ್ತಾ ಇರಲಿಲ್ಲ. ಯಾವುದೇ ಒಂದು ಕುಟುಂಬದಲ್ಲಿ ಭಿನ್ನಾಭಿಪ್ರಾಯಗಳು ಬರೋದು ಸತ್ಯ, ನಿಜ. ಬಹಳ ವರ್ಷಗಳ ಕಾಲ ರಾಜಕೀಯದಲ್ಲಿ ಉಳ್ಕೊಂಡಿದ್ದಾರೆ, ಜನಗಳ ಸೇವೆ ಮಾಡ್ಕೊಂಡಿದ್ದಾರೆ ಅಂತಂದರೆ ಒಳ್ಳೆಯವ್ರನ್ನೇ ಸಂಪಾದಿಸ್ಕೊಂಡಿರಲ್ಲ, ವಿರೋಧ ಮಾಡೋರ್ನು ಸಂಪಾದಿಸ್ಕೊಂಡಿರ್ತಾರೆ. ಬರೀ ಒಳ್ಳೆಯವ್ರನ್ನೇ ಸಂಪಾದನೆ ಮಾಡೋಕ್ಕಾಗಿರಲ್ಲ, ವಿರೋಧ ಮಾಡೋರು ಕೂಡ ಇರಬೇಕಾಗತ್ತೆ. ಪ್ರಜಾಪ್ರಭುತ್ವದಲ್ಲಿ ವಿರೋಧ ಮಾಡೋರು ಬೇಕು, ಇದ್ದಾರೆ, ತಪ್ಪಲ್ಲ. ಆದರೆ ಪಕ್ಷದ ಇತಿಮಿತಿಯಲ್ಲಿ, ಪಕ್ಷದ ವೇದಿಕೆಯಲ್ಲಿ ನಾವು ಬಾಯಿ ತೆಗೆಯೋದು, ಮಾತಾಡ್ಕೊಳ್ಳೋದು, ಅಭಿಪ್ರಾಯಗಳನ್ನ ತಿಳಿಸುವಂಥ ವೇದಿಕೆ ಆಗಬೇಕು. ಪಕ್ಷ ಒಂದು ವೇದಿಕೆ ಇದೆ, ನಮಗೆ ಅಂತ ದೊಡ್ಡವರು ಇರ್ತಾರೆ, ಪಕ್ಷದಲ್ಲಿ ಹಿರಿಯರು ಇರ್ತಾರೆ, ಗೌರವಾನ್ವಿತ ಮುಖ್ಯಮಂತ್ರಿಗಳಿದ್ದಾರೆ, ಅವರಿಗೆ ಜನಪರವಾಗಿರುವಂಥ ಕಾಳಜಿ ಇದೆ, ಅಧ್ಯಕ್ಷರಿದ್ದಾರೆ, ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರಿದ್ದಾರೆ, ಅವ್ರಿಗಿರುವಂಥ ಅನುಭವಕ್ಕಿಂತ ನಾವೇನು ದೊಡ್ಡವರಲ್ಲ. ನೋಡಿ, ಎಲ್ಲದಕ್ಕಿಂತ ಮುಖ್ಯ ಪಕ್ಷದ ವರ್ಚಸ್ಸು, ಪಕ್ಷಕ್ಕೆ ಗೌರವ ತರುವಂಥ ಶಿಸ್ತಾಗಿ ನಡ್ಕೊಳ್ಳುವಂಥವ್ರು ನಾವು ಆಗಬೇಕಾಗತ್ತೆ. ಯಾವುದೇ ಒಂದು ಪಕ್ಷ ಅಧಿಕಾರದಲ್ಲಿ ಇರಬೇಕಂದ್ರೆ ನಿಷ್ಠಾವಂತ ಕಾರ್ಯಕರ್ತರು ಮತ್ತು ಆ ಭಾಗದಲ್ಲಿ ಮುಖಂಡರು ನಮ್ಮನ್ನು ಗೆಲ್ಲಿಸಿ ಆಶೀರ್ವಾದ ಮಾಡಿ ಕಲಿಸದೆ ಹೋದರೆ ನಮ್ಮ ಸರ್ಕಾರ ಅಧಿಕಾರದಲ್ಲಿ ಇರೋಕ್ಕಾಗ್ತಿರ್ಲಿಲ್ಲ. ನಮಗೂ ಕೂಡ ಕೆಲವೊಂದು ಸ್ಥಾನಮಾನಗಳು ಸಿಗ್ತಾ ಇರಲಿಲ್ಲ. ಯಾವುದೇ ಒಂದು ಕುಟುಂಬದಲ್ಲಿ ಭಿನ್ನಾಭಿಪ್ರಾಯಗಳು ಬರೋದು ಸತ್ಯ, ನಿಜ. ಬಹಳ ವರ್ಷಗಳ ಕಾಲ ರಾಜಕೀಯದಲ್ಲಿ ಉಳ್ಕೊಂಡಿದ್ದಾರೆ, ಜನಗಳ ಸೇವೆ ಮಾಡ್ಕೊಂಡಿದ್ದಾರೆ ಅಂತಂದರೆ ಒಳ್ಳೆಯವ್ರನ್ನೇ ಸಂಪಾದಿಸ್ಕೊಂಡಿರಲ್ಲ, ವಿರೋಧ ಮಾಡೋರ್ನು ಸಂಪಾದಿಸ್ಕೊಂಡಿರ್ತಾರೆ. ಬರೀ ಒಳ್ಳೆಯವ್ರನ್ನೇ ಸಂಪಾದನೆ ಮಾಡೋಕ್ಕಾಗಿರಲ್ಲ, ವಿರೋಧ ಮಾಡೋರು ಕೂಡ ಇರಬೇಕಾಗತ್ತೆ. ಪ್ರಜಾಪ್ರಭುತ್ವದಲ್ಲಿ ವಿರೋಧ ಮಾಡೋರು ಬೇಕು, ಇದ್ದಾರೆ, ತಪ್ಪಲ್ಲ. ಆದರೆ ಪಕ್ಷದ ಇತಿಮಿತಿಯಲ್ಲಿ, ಪಕ್ಷದ ವೇದಿಕೆಯಲ್ಲಿ ನಾವು ಬಾಯಿ ತೆಗೆಯೋದು, ಮಾತಾಡ್ಕೊಳ್ಳೋದು, ಅಭಿಪ್ರಾಯಗಳನ್ನ ತಿಳಿಸುವಂಥ ವೇದಿಕೆ ಆಗಬೇಕು. ಪಕ್ಷ ಒಂದು ವೇದಿಕೆ ಇದೆ, ನಮಗೆ ಅಂತ ದೊಡ್ಡವರು ಇರ್ತಾರೆ, ಪಕ್ಷದಲ್ಲಿ ಹಿರಿಯರು ಇರ್ತಾರೆ, ಗೌರವಾನ್ವಿತ ಮುಖ್ಯಮಂತ್ರಿಗಳಿದ್ದಾರೆ, ಅವರಿಗೆ ಜನಪರವಾಗಿರುವಂಥ ಕಾಳಜಿ ಇದೆ, ಅಧ್ಯಕ್ಷರಿದ್ದಾರೆ, ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರಿದ್ದಾರೆ, ಅವ್ರಿಗಿರುವಂಥ ಅನುಭವಕ್ಕಿಂತ ನಾವೇನು ದೊಡ್ಡವರಲ್ಲ.